ಸ್ನೇಹಿತರೆ, ಯುದ್ಧದ ಬಗ್ಗೆ ಎಷ್ಟು ಬರ್ತಾ ಇದೆ ಅಂದರೆ ಡಿಜಿಟಲ್ ವಿಡಿಯೋಗಳು ಮಕ್ಕಳು ವಿಜುವಲ್ಗಳಾಗ್ಬಿಟ್ಟಿದ್ದಾವೇನೋ ಅಥವಾ ಟಿ ವಿ ಸೀರಿಯಲ್ಗಳಾಗ್ಬಿಟ್ಟಿದೆಯೇನೋ ಅನ್ನುವಷ್ಟು ನಮ್ಮನ್ನು ಅಸೂಕ್ಷ್ಮ ಮಾಡಿಬಿಟ್ಟಿದೆ ಈ ವಿಜುವಲ್ಗಳು. ಈ ದಿನ ಬರ್ತಾ ಇರೋ ಲೇಟೆಸ್ಟ್ ಅಂತ ಹೇಳಿ 1 ಮಿನಿಟಿಂದ ನಡೀತು ಅಂತ ಹೇಳಿ ಬರೋ ಈ ವಿಡಿಯೋಗಳು, ಅದನ್ನು ಮಾತಾಡ್ತಾ ಹೋಗೋಣ. ಬಟ್ ತತ್ತರಿಸಿ ಹೋಗಿದೆ ವಿಶ್ವ. ಅದು ವಿ ಆರ್ ಆಲ್ ಇಂಟರ್ ಕನೆಕ್ಟೆಡ್. ಯುದ್ಧ ಅಲ್ಲಿ ನಡೀತಾ ಇದೆ, ಆದರೆ ಅದರ ಪರಿಣಾಮ ಎಲ್ಲ ಕಡೆ, ಇನ್ಕ್ಲೂಡಿಂಗ್ ಕರ್ನಾಟಕ, ಕನ್ನಡ ಜನ ಎಲ್ಲ ಕಡೆ ಪರಿಣಾಮ ಬೀರಿದೆ. ಇರಲಿ, ಈ ಕ್ಷಣದಲ್ಲಿ ನಾನು ಏನು ಹಂಚ್ಕೊಳ್ಳೋಕೆ ಬಯಸ್ತೀನಿ ಅಂತ ಹೇಳಿದ್ರೆ, ದಾವಣಗೆರೆ ಚುನಾವಣೆ ಬಗ್ಗೆ ನನ್ನ ಅಭಿಪ್ರಾಯಗಳನ್ನ, ನಿಲುವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಬಯಸ್ತೀನಿ. ಶಾಮನೂರು ಶಿವಶಂಕರಪ್ಪ ಅವ್ರ ಜಾಗ ತೆರವಾಗಿದೆ. ಅಲ್ಲಿಯ ಮೊಮ್ಮಗನ್ನ ಸೀಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು. ಎಸ್ ಮಲ್ಲಿಕಾರ್ಜುನ್ ಮಿನಿಸ್ಟರ್ ಕೂಡ ಹೌದು, MLA ಕೂಡ, ಮತ್ತು ಅವ್ರ ಪತ್ನಿ ಕೂಡ MP ಆಗಿದ್ದಾರೆ. ಅಲ್ಲಿ ಮುಸ್ಲಿಂ ಸಮುದಾಯ ಸಾಕಷ್ಟಿದೆ. ಹೇಳ್ತಾರೆ 70,000 80,000 ಅಂತ, ಇಲ್ಲದೆ ಇರ್ಬೋದು, ಇವನ್ 40,000 ಇರಲಿ ಬಿಡಿ. ಮುಸ್ಲಿಂ ಸಮುದಾಯ ಸಾಕಷ್ಟಿದೆ. ಮುಸ್ಲಿಂ ಸಮುದಾಯ ಇವ್ರನ್ನ ಸದಾ ಬೆಂಬಲಿಸಿತ್ತು. ಅಂದರೆ ಬೆಂಬಲಿಸಿತ್ತು ಅಂದಾಗ ಇನ್ನೊಂದು ವಿಷಯ ಅಂದರೆ ಅವ್ರು BJPಗೂ ಆ ಕಡೆ ಹೋಗೋಕೆ ಆಗ್ತಾ ಇರಲಿಲ್ಲ, ಅನಿವಾರ್ಯ ಕೂಡ ಆಗಿತ್ತು. ಇದೊಂದು ಐತಿಹಾಸಿಕ ಕೊರತೆ ಮತ್ತು ದೌರ್ಬಲ್ಯ ಮುಸ್ಲಿಂ ಜನಾಂಗಕ್ಕೆ. ಕಾರಣ ಏನಂದರೆ ಅವರಿಗೆ ಕಾಂಗ್ರೆಸ್ ಬಿಟ್ಟು ಬೇರೆ ಕಡೆ ಹೋಗೋಕ್ಕಾಗಲ್ಲ. ಒಂದು ಕಾಲದಲ್ಲಿ ತುಂಬಾ ಹೋದರು JDS ಜೊತೆ, ಆದರೆ JDS ಇವತ್ತು ಅವ್ರ ಜೊತೆ ಆಲ್ಮೋಸ್ಟ್ ಸೇರ್ಪಡೆ ಆಗಿರೋದ್ರಿಂದ ಅಲ್ಲಿ ಹೋಗೋಕ್ಕಾಗಲ್ಲ. ಆದರೆ ಒಂದು ಸೀಟ್ ಕೇಳಿದ್ರು. ನಾನು ಒಂದು ಮಾತು ಕೇಳೋಕ್ಕೆ ಬಯಸ್ತೀನಿ. ನಮ್ಮ ಈ ಅಹಿಂದ ಮುಖಂಡರು ಯಾರು, ಸಿದ್ದರಾಮಯ್ಯ ಇವರುಗಳು, ಮತ್ತು ಕಾಂಗ್ರೆಸ್ ಪಕ್ಷ DK ಶಿವಕುಮಾರ್ ಇವರು ಮತ್ತು ಮಲ್ಲಿಕಾರ್ಜುನ್, ಇವ್ರನ್ನೆಲ್ಲ ಒಂದು ಮಾತು ಕೇಳೋಕ್ಕೆ ಬಯಸ್ತೀನಿ. ನೀವಿವತ್ತು ಲಿಂಗಾಯತ ಸಮುದಾಯ ನಾವು ಇಷ್ಟು % ಇದೀವಿ, ಇಷ್ಟು ಸೀಟ್ ಬೇಕು ಅಂತೀರಿ. ಒಕ್ಕಲಿಗ ಸಮುದಾಯ ಇಷ್ಟು ಬೇಕು ಅಂತೆ. ನಿಮ್ಮನ್ನು ಫೇಸ್ ಮಾಡೋಕ್ಕೋಸ್ಕರ ಅಹಿಂದ ಶುರು ಮಾಡಿದ್ರು. ಎಸ್, ಇಟ್ಸ್ ಗುಡ್. ಈ ಸಿದ್ಧಾಂತಗಳು ಕಾಲಘಟ್ಟದಲ್ಲಿ ಬದಲಾವಣೆ ತರೋದಕ್ಕೆ ಅಗತ್ಯ ಇರುತ್ತೆ. ಆದರೆ ಮುಸ್ಲಿಂ ಏನು ಮಾಡಬೇಕು? ಈಗ ಇವರೇ ಮಾಡಿಸಿರೋ, ಸಿದ್ದರಾಮಯ್ಯನವರೇ ಮಾಡಿಸಿರೋ ಇದ್ರ ಪ್ರಕಾರ, ಜನಗಣತಿ ಪ್ರಕಾರ 1 ಕೋಟಿ ಜನಸಂಖ್ಯೆ ಇದೆ. ಕಮ್ಮಿ ಇದ್ದಾರೆ ಅಂತಲೇ ಹೇಳಿ, 13% ಅಂತಲೇ ಹೇಳಿ. 13% ಆದರೆ ಎಷ್ಟಿರಬೇಕು ಅಸೆಂಬ್ಲಿನಲ್ಲವರು? ಎಷ್ಟಿರಬೇಕು? ಕಮ್ಮಿ ಅಂದ್ರೆ 30 ಜನ ಇರಬೇಕು. ಎಷ್ಟಿದ್ದಾರೆ ಇವತ್ತು? ಎಷ್ಟಿದ್ದಾರೆ? 10 ಜನ. 10 ಜನದ ಮೇಲೆ ಇಲ್ಲವಲ್ರಿ. ಏನ್ರಿ ಇದು? ಏನಾಗಿದೆ ಇದು? ಅವ್ರಿಗೆ ಕೊಡೋದಲ್ವ ಅವ್ರಿಗೆ ಅವ್ರು ಎಲ್ಲಿ ಹೋಗ್ಬೇಕು ಅವರು? ಆಮೇಲೆ ನಮ್ಮ ತಾತ ಭಾಳ ಮಾಡಿದ್ರು ಜನಸೇವೆ, ನಾನು ಮಾಡ್ತೀನಿ. ಈ ದೊಡ್ಡ ಇದೆಯಲ್ಲ ಕ್ಲೀಶೆ ಪದಗಳು, ಬಿಡಿ ಇದನ್ನೆಲ್ಲ. ಯಾವನೊಬ್ಬ MLA ಮಗ ಹೇಳ್ತಾನೆ ನಾವು ಜನಸೇವೆ ಮಾಡ್ತೀವಿ. ಯಾವ ಜನಸೇವೆ? ರಾಜಕೀಯ ಗೊತ್ತಿಲ್ವಾ ಜನಗಳಿಗೆ? ಯಾಕೆ ಡಾಕ್ಟ್ರ್ ಮಗ ಡಾಕ್ಟ್ರ್ ಆಗಬೇಕಾದ್ರೆ ಕಷ್ಟಪಟ್ಟು ಓದಬೇಕು, ಇಂಜಿನಿಯರ್ ಮಗ ಇಂಜಿನಿಯರ್ ಆಗಿ ಕಷ್ಟಪಟ್ಟು ಓದಬೇಕು, ಬೇರೆ ಪೊಲೀಸ್ ಇನ್ಸ್ಪೆಕ್ಟರ್ ಇರಲಿ, ಎಲ್ಲರೂ ಕಷ್ಟಪಟ್ಟು ಓದಬೇಕು. ರಾಜಕೀಯ ಒಂದೇ ಓತ್ಲಾ ಹೊಡ್ಕೊಂಡು ಅಧಿಕಾರ ಸಂಪತ್ತನ್ನು ಗಳಿಸೋದು. ರಾಜಕಾರಣ ಅಂದರೆ ಓತ್ಲಾ ಕಾರಣ. ಅದು ಓತ್ಲಾ ಜನಗಳು. ಹೇಳಿ, ನಾನು ತಪ್ಪು ಹೇಳ್ತಿದ್ರೆ ಹೇಳಿ. ಅಲ್ಲಿ ಬರ್ತಾರಲ್ಲ, ಅಲ್ಲಿ ಕೂತ್ಕೊಳ್ತಾರಲ್ಲ 224 ಜನ, ಒಂದು 20 ಜನ ಬಿಟ್ಬಿಡಿ. ಇನ್ನು ಬೇರೆ ಎಲ್ಲರೂ ಕಾಮನ್ ಆಗಿದಾರಲ್ಲ, ಒಬ್ಬ ಲೆಕ್ಚರರು, ಒಬ್ಬ ಮೇಸ್ಟ್ರು, ಒಬ್ಬ ಪೊಲೀಸ್ ಅಧಿಕಾರಿ, ಅವರಷ್ಟು ಬುದ್ಧಿವಂತಿಕೆ, ಅವರಷ್ಟು ತಿಳುವಳಿಕೆ ಇರುತ್ತಾ? ಓತ್ಲಾ ಕೆಲಸಗಳು 24 ಗಂಟೆಯಲ್ಲಿ ಏನೋ ಕೆಲವು ಕಾರ್ಯಕ್ರಮಗಳು ಬಿಟ್ಟರೆ ಟೋಟಲಿ ಓತ್ಲಾ. ನಾನು ಹತ್ತಿರದಿಂದ ನೋಡಿದ್ದೀನಿ. ಕೇಳ್ರಿ, ಗೊತ್ತಿಲ್ವಾ? ಸಿದ್ದರಾಮಯ್ಯ ಇದನ್ನೇನು ಮಾಡ್ತಾರೆ? ಸಮಯ ಇದ್ದಾಗ ಕಾಲ್ಸ್ ಆಡ್ತಾ ಇರ್ತಾರೆ. ಕುಮಾರಸ್ವಾಮಿ ಜಮೀರೆಲ್ಲ ಏನು ಮಾಡ್ತಿದ್ರು? ಕಾಲ್ಸ್ ಆಡ್ತಾ ಇರ್ತಾರೆ. ನಾವು ಆಡ್ತಾ ಕೂತ್ಕೊಳ್ತೀವಿ ಆ ಕಾಲ್ಸನ್ನ. ಏನು ತಿಳ್ಕೊಳ್ಳೋಣ ಜಗತ್ತಿನ ಬಗ್ಗೆ? ಬಿಡ, ಅದೆಲ್ಲ ಸಿಸ್ಟಮ್ ಇವರೇ ಶುರು ಮಾಡಿರೋ ಸಿಸ್ಟಮ್ನ. ಸಿಸ್ಟಮ್ ಹಿಂಗಿದೆ, ನಡ್ಕೊಂಡು ಹೋಗುತ್ತೆ ಬಿಡು. ಸಿಸ್ಟಮ್ ಮಾಡಿರೋರು ಇವರು, ನೀವೆಲ್ಲ. ಹಳ್ಳಿ ಜನಗಳೆಲ್ಲ, ರೈತರಲ್ಲ, ಕಾರ್ಮಿಕರಲ್ಲ, ಅಧಿಕಾರಿಗಳೆಲ್ಲ, ಪೇದೆಗಳೆಲ್ಲ ಇರಲ್ಲ. ಈ ಓತ್ಲಾ ಜನಗಳು ಮಾಡಿರೋದು. ಅಲ್ಲಿ ಹೇಳೋ ಪದಗಳು ಮಾತ್ರ ಸೇವೆ ಮಾಡೋಕ್ಕೋಸ್ಕರ ಅಷ್ಟು ಒದ್ದಾಡ್ಕೊಂಡು ತೊಗೋಬೇಕಾಗಿತ್ತಪ್ಪ ಟಿಕೆಟ್ನ. ಮಲ್ಲಿಕಾರ್ಜುನ್, ನಿಮ್ಗೇನು ನಿಮ್ಮ ಮುಖ ನೋಡ್ಕೊಳ್ಳೋಕ್ಕೆ ನಾಚಿಕೆ ಆಗಲ್ಲ ನಿಮಗೆ? ಎಲ್ಲಿ ಹೋಗ್ಬೇಕು ಅವರು ಅಷ್ಟೇ. ಅಲ್ಲಿ ಬಂದ ತಕ್ಷಣ ಏನೋ ಮಾಡ್ತಾರೆ ಅಂತಲ್ಲ. ಮುಸ್ಲಿಮರ ಹಿತಾಸಕ್ತಿಯನ್ನು ಕಾಂಗ್ರೆಸ್ ಕಾಯುತ್ತೆ, ಅಲ್ಲಿ ಬರೋ ಹಿಂದೂ ಶಾಸಕರು ಕಾಯ್ತಾರೆ. ಓಕೆ, ಕಾಯ್ದಿದ್ದೀರಿ ಬಿಡಿ, ಭಾಳನೇ ಕಾಯ್ದಿದ್ದೀರಿ. ಮುಸ್ಲಿಂ ಜನಾಂಗ ತುಂಬ ಚೆನ್ನಾಗಿದೆ. ಅದೇ ರೀತಿ ಮುಸ್ಲಿಂ ಒಬ್ಬ ಶಾಸಕ ಆದರೆ ಹಿಂದೂ ಹಿತಾಸಕ್ತಿಗೆ ಇರೋದಿಲ್ವಾ? ಅವನು ಪಕ್ಷದ ಹಿತಾಸಕ್ತಿಗೆ ಇರೋದಿಲ್ವಾ? ಈ ವಿಷಯದಲ್ಲಿ ನಮ್ಮ ತಕರಾರು ಏನೇ ಇರಲಿ, ಆ ವ್ಯಕ್ತಿ ಬಗ್ಗೆ ನನಗೆ ಮೆಚ್ಚುಗೆ. ಈ ಒಂದು ಕಾರಣಕ್ಕೆ, ಯಾರ ಬಗ್ಗೆ? DK ಶಿವಕುಮಾರ್. ರಾಮನಗರದಲ್ಲಿ ಆತ ತನ್ನ ಸಂಬಂಧಿಗಳು ಯಾರನ್ನ ನಿಲ್ಲಿಸಿ ಗೆಲ್ಸ್ಕೊಳಕ್ಕಾಗ್ತಾ ಇರಲಿಲ್ವಾ? ಅದು ಅಲ್ಲಿರೋ ಮುಸ್ಲಿಮ್ಸ್ ಅವ್ರಿಗೆ ಆಗ್ತಿದ್ರು, ಕಾಂಗ್ರೆಸ್ನವರಿಗೆ ಓಟ್ ಹಾಕ್ತಿದ್ರು. ಯಾರು ಏನೇ ಮಾತಾಡಲಿ, ನಮಗೆ ಕೊಡಿ ಅಂತ ಕೇಳಿದ್ರು ಕೊಡಲಿಲ್ಲ ಅಂದಿದ್ರು ಖಂಡಿತ ಆಗ್ತಿರ್ಲಿಲ್ಲ. ಅದು ಇವರು BJP ಜೊತೆ ಸೇರಿರೋದ್ರಿಂದ ನಿಖಿಲ್ಗೆ ಆಗ್ತಾ ಇರಲಿಲ್ಲ. ಎಲ್ಲಿ ಅವ್ರ ನೆಂಟರು ನಿಲ್ಲಿಸಿದ್ರು, ಎಲ್ಲಿ ಅವ್ರ ಜಾತಿಯವ್ರನ್ನ ನಿಲ್ಲಿಸಿದ್ರು, ಮುಸ್ಲಿಮ್ನ ನಿಲ್ಲಿಸಿದ್ರು ಮತ್ತು ಗೆಲ್ಲಿಸಿದ್ರು.
ಕಷ್ಟ ಅಂತ ಎಲ್ಲ ಹೇಳೋ ಸಮಯದಲ್ಲಿ ಯಾಕೆ ಪಳಗಿರೋರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ವಿರುದ್ಧ ಗೆಲ್ಲಿಸ್ಕೊಂಡ್ಬಂದರು. ಆ ಕೆಲಸ ಇವ್ರು ಮಾಡೋಕ್ಕಾಗ್ತಾ ಇಲ್ವಾ? ಮುಸ್ಲಿಂ ತೀರಿ ಎಲ್ಲ ಹಿಂದೂಗಳು ನಿಮ್ಮನ್ನ ಬಿಟ್ಟು ಹೊರಟೋಗ್ತಿದ್ದೀರಾ? ಏನು ಅರ್ಥಗಳಿವು? ಮುಸ್ಲಿಮಿಗೆ ಕೊಟ್ಟಿರೋ ಹೊರಟೋಗ್ತಿದ್ರ, ಬಿ ಜೆ ಪಿಗೆ ಹೊರಟೋಗ್ತಿದ್ರು ಅಂತ ಹೇಳಬೇಕಾದ್ರೆ ನಿಮಗೆ ನಾಚಿಕೆ ಆಗಲ್ವಾ? ಅಂದರೆ ನಿಮಗೆ ಆ ಕ್ಷೇತ್ರದ ಮೇಲೆ ಹಿಡ್ತಾ ಇಲ್ಲ ಅಂತ ಅಲ್ವಾ? ಮತ್ತು ಎಲ್ಲಿ ಹೋಗ್ಬೇಕು ಅವರು? 30 ಜನ ಕೊಟ್ಟಿಲ್ಲ ಅನ್ನೋದು ನಿಮ್ಮ ಆತ್ಮಕ್ಕೆ ಚುಚ್ಚಲ್ವಾ ಅದು? ನಿಮ್ಗೇನಾದ್ರು ನಿಮ್ಮ ಆತ್ಮಗಳ ಬಗ್ಗೆ ಅರಿವಿದೆಯಾ? ನಿಮ್ಮ ಪ್ರಜ್ಞೆ ಬಗ್ಗೆ ಅಲ್ಲಿದೆಯಲ್ಲ ಪ್ರಜ್ಞೆ, ಅದ್ರ ಬಗ್ಗೆ ಏನಾರು ಅರಿವಿದೆಯಾ ನಿಮಗೆ? ಜಮೀರ್ ಟಿಕೆಟ್ ಕೇಳೋದಕ್ಕೆ ಜಮೀರ್ನ ಅಷ್ಟು ಕೆಳಗಡೆ ಹಾಕ್ತಾ ಇದ್ದೀರಲ್ಲ. ಮುಸ್ಲಿಮ್ಸ್ ಎಲ್ಲ ಹೋಗಿ ಕೇಳಿದಾಗ ಜಮೀರ್ ಏನು ಮಾಡಬೇಕಾಗಿತ್ತು? ಒಬ್ಬ ಒಕ್ಕಲಿಗ ತೊಗೋಬೋದು, ಲಿಂಗಾಯತ ತೊಗೋಬೋದು, ಸಿದ್ದರಾಮಯ್ಯನ ಕಾರಣಕ್ಕೆ ಕುರುಬರು ತೊಗೋಬೋದು, ಇನ್ನೇನು ಬೇರೆ ಹಿಂದುಳಿದವ್ರೆಲ್ಲ ತೊಗೊಳ್ತಿರೋದು ಸುಳ್ಳು. ಹಾಗೇನೆ ಖರ್ಗೆ ಅವ್ರ ಕಾರಣಕ್ಕೆ ದಲಿತರು ತೊಗೋಬೋದು, ಮುನಿಯಪ್ಪನವ್ರ ಕಾರಣಕ್ಕೆ ಮಾದಿಗರು ತೊಗೋಬೋದು. ಇವ್ರು ಯಾರು ತೊಗೋಬೇಕು? ಮುಸ್ಲಿಂ ಎಲ್ಲಿ ಹೋಗ್ಬೇಕು? ಯಾರ ಹತ್ರ ಹೋಗ್ಬೇಕು? ಯಾರಿದ್ದಾರೆ ಅವ್ರಿಗೆ? ಆ ಸೀಟ್ನ ಗೆದ್ದೇ ಗೆಲ್ತಿದ್ರು. ಖಂಡಿತ ಮುಸ್ಲಿಮಿಗೆ ಕೊಟ್ಟಿದ್ರು 100ಕ್ಕೆ 100ರಷ್ಟು ಗೆಲ್ತಿದ್ರು. ಇವತ್ತು ಕೂಡ ಸೋಲ್ತಾರೆ ಅಂತ ಅನ್ಸಲ್ಲ ನನಗೆ. ಇವತ್ತಿಷ್ಟೆಲ್ಲ ಮುಸ್ಲಿಮ್ರು ಎಗೇನಿಸ್ಟ್ ಮಾಡ್ತಾರೆ, ಇವು ಸುಳ್ಳು. ಅದು ಹಬ್ಬ ಅಂದರೆ ಆ ಎಷ್ಟೇ ಸಿಟ್ಟಿದ್ರು ಒಂದು 10% ಜನ ಅವ್ರಿಗೆ ಹಾಕ್ಬೋದು ಅಷ್ಟೇ ಬಿ ಜೆ ಪಿಗೆ, ಹೊರತು ಅದ್ರ ಮೇಲೆ ಖಂಡಿತ ಹಾಕೋದಿಲ್ಲ. ಯಾವ ಮುಸ್ಲಿಮ್ಸು ಹಾಕೋದಿಲ್ಲ. ನಮಗೆ ಕೊಡಲಿಲ್ಲ ಅನ್ನೋ ಆ ಸಿಟ್ಟನ್ನು, ಆ ರೋಷನ ಬೆಳೆಸ್ಕೊಳಕ್ಕಾಗೋದಿಲ್ಲ ಅವರು. ಯಾಕೆಂದರೆ ಆ ರೋಷವನ್ನು ಮೀರಿ ಬಿ ಜೆ ಪಿ ಬಗ್ಗೆ ಭೀತಿಯನ್ನು ಇದೇ ಕಾಂಗ್ರೆಸ್ ಬಿತ್ತಿಬಿಟ್ಟಿದೆ ಅವರಲ್ಲಿ. ಅಲ್ಲಿ ಬಂದು ಒಂದು ಸಣ್ಣ ಪುಟ್ಟ ಗಲಾಟೆಗಳು ಬಿಟ್ಟರೆ ಏನೂ ಆಗಿಲ್ಲ ಇವತ್ತು ದೇಶದಲ್ಲಿ ಇವತ್ತು. ಆದರೆ ಆ ಬೆದರಿಕೆಯ ಭೀತಿ ಮತ ಬಹಳ ದಟ್ಟವಾಗಿ ಅವ್ರನ್ನ ಕಾಡ್ತಾ ಇರುತ್ತೆ. ಅದರಿಂದ ಗೆಲ್ತಾರೆ, ಗೆಲ್ಲೋ ವಿಷಯ ಬೇರೆ. ಆದರೆ ನೀವು ಕೊಡೋದ್ರ ಮೂಲಕ, ನೀವು ಒಬ್ಬ ಮುಸ್ಲಿಮ್ಗೆ ಕೊಡದೆ ಶ್ಯಾಮ್ನೂರು ಶಿವಶಂಕರಪ್ಪನ ಮೊಮ್ಮಗನಿಗೆ ಕೊಡೋದ್ರ ಮೂಲಕ ನಿಮ್ಮ ಸಿದ್ಧಾಂತಕ್ಕೆ ನೀವು ಬರೆ ಹಿಡಿದಿದ್ದೀರಿ. ನಿಮ್ಮ ಸಿದ್ಧಾಂತನ ನೀವು ಮಾರ್ಕೊಂಡಿದ್ದೀರಿ. ಎಲ್ಲಿ ಹೋಗ್ಬೇಕು ಅವರು? ನೀವೇ ಹೇಳ್ತೀರಿ, ಕೊಡಿ, ಉತ್ತರ ಕೊಡಿ. ಎಲ್ಲಿ ಹೋಗ್ಬೇಕು ಅವರು? ಅವ್ರಿಗೂ ಇಷ್ಟ ಇರುತ್ತಲ್ವ ನಮ್ಮ ಎಮ್ ಎಲ್ ಎ ಬರಲಿ ಅಂತ. ಅಲ್ಲಿ ಬರೋ ಎಮ್ ಎಲ್ ಎ ಬರೀ ಮುಸ್ಲಿಂ ಜೊತೆ ಇರ್ತಾರಾ? ಇಲ್ಲ, ಇರೋದಿಲ್ಲ. ಯಾಕೆ ಕೊಡ್ತಾ ಇಲ್ಲ ನೀವು? ಅಟ್ಲೀಸ್ಟ್ ಒಂದು 20 ಜನ ಗೆಲ್ಸ್ಕೊಳ್ಳೋಕೆ ನಿಮ್ಮ ಕೈಲಿ ಆಗಲಿಲ್ಲ ಅಂದಮೇಲೆ ಅಹಿಂದದಲ್ಲಿ ಮೊದಲು ಬರೋದೇ ಅಲ್ಪಸಂಖ್ಯಾತ. ಯಾಕೆ ಹೇಳ್ತೀರಿ ಅದನ್ನು? ಆ ರೀತಿ ಅವರು ಒಟ್ಟಾಗಿ ಬೆರೆಯೋದಕ್ಕೆ ಶುರು ಮಾಡಿದಾಗ, ರಾಜಕೀಯದಲ್ಲಿ ಆ ಅಧಿಕಾರ ಗಳಿಸೋದಕ್ಕೆ ಶುರು ಮಾಡಿದಾಗಲೇ ಅಲ್ವಾ ಎಲ್ಲ ತಿಳಿ ಆಗ್ತಾ ಹೋಗೋದು. ಇದು ನಿಮಗೆ ಅರಿವಿಲ್ವಾ ಇದು? ಎಲ್ಲಿದೆ ನಿಮ್ಮ ಆತ್ಮ ಪ್ರಜ್ಞೆ? ನೀವು ತಗೊಂಡ್ರೋ ಈ ನಿರ್ಧಾರಕ್ಕೆ ಗೆಲ್ಲೋದ್ರ ಬಗ್ಗೆ ನನಗೆ ಸಂಶಯನೇ ಇಲ್ಲ. ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಖಚಿತವಾಗಿ ಅನಿಸಿದೆ. ಆದರೆ ನೀವು ತೆಗೆದುಕೊಂಡ ನಿಲುವಿದೆಯಲ್ಲ, ಅದಕ್ಕೆ ಕೊಡ್ತಾ ಇರೋ ತಿಪ್ಪೆ ಸಾರಿಸ್ತಾ ಇದ್ದೀರಲ್ಲ, ಇದರ ವಿರುದ್ಧ ನನ್ನ ಧಿಕ್ಕಾರ. ನಮಸ್ಕಾರ.